ಫ್ರೆಂಡ್ಸ್, ನಾನು ನಿಮ್ಮ ಭೂಮಿಕಾ ಸುದರ್ಶನ್. ವೆಲ್ಕಮ್ ಟು ಭೂಮಿಕಾ ಕಿಚನ್. ಇವತ್ತು ಸಿಂಪಲ್ ಆಗಿರುವಂತ ರೈಸ್ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಒಳ್ಳೆ ಫ್ಲೇವರ್ ಇರುವಂತ ಸಬ್ಸಿಗೆ ಸೊಪ್ಪಿನ ರೈಸ್ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನನ್ನ ಚಾನಲಲ್ಲಂತೂ ಎಷ್ಟೊಂದು ವೆರೈಟಿ ರೈಸ್ ರೆಸಿಪಿಗಳಿದೆ. ಅದರಲ್ಲಿ ಇದು ಕೂಡ ಒಂದು ತುಂಬ ಸಿಂಪಲ್ ಆಗಿ ಬೇಗ ಮಾಡುವಂಥದ್ದು, ಜೊತೆಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ ಇರೋವಂಥ ರೈಸ್ ರೆಸಿಪಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಕಾಯ್ದಿದ್ದು ಹಾಕಿ ಅರ್ಧ ಇಂಚು ಚಕ್ಕೆ, 2 ಲವಂಗ, ಜೊತೆಯಲ್ಲೇ 4 ಹಸಿಮೆಣಸಿನ್ಕಾಯಿ. ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕಿ 1 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತೀನಿ. ಹಸಿಮೆಣಸಿನ್ಕಾಯಿ ಒಂಚೂರು ಬಾಡ್ತಿದ್ದು ಹಾಗೆ 1 ದಪ್ಪ ಸೈಜ್ ಈರುಳ್ಳಿ ಉದ್ದದ ಸ್ಲೈಸಸ್ಗಳ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ. ಈ ಈರುಳ್ಳಿ ಸ್ವಲ್ಪ ಬಾಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬಾಡ್ತಿದ್ದ ಹಾಗೆ ಮೈನ್ ಇಂಗ್ರೀಡಿಯೆಂಟು ಸಬ್ಸಿಗೆ ಸೊಪ್ಪು 1 ಕಟ್ಟು, ಚಿಕ್ಕ ಕಟ್ಟು 1 ಕಟ್ಟು, 1.5 ಹಿಡಿಯಷ್ಟು ಬಂದಿದೆ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆದಷ್ಟು ಕಡ್ಡಿ ಇಲ್ಲದೆ ಬರೀ ಸೊಪ್ಪಷ್ಟೇ ತಗೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಈ ಸಬಾಕ್ಸಿ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಸಿಂಕ್ ಆಗ್ಬಿಟ್ಟು ಎಷ್ಟು ಆಗಿದೆ. ಇದ್ರ ಜೊತೆನೇ ಇವಾಗ 1 ಕಪ್ಪಷ್ಟು ಹಸಿ ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ. ಚಿಕ್ಕ ಕಪ್ಪು 1 ಕಪ್ ಹಾಕ್ಕೊಂಡಿದ್ದೀನಿ. ಈ ತೆಂಗಿನ ತುರಿ ಹಾಕಿದಷ್ಟು ತುಂಬಾ ರುಚಿಯಾಗಿರುತ್ತೆ. ಇದನ್ನು ಕೂಡ ಹಾಕ್ಕೊಂಡು ಜಸ್ಟ್ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಈ ಸಬ್ಸಿಗೆ ಸೊಪ್ಪನ್ನ ಚಿಕ್ಕ ವಯಸ್ಸಲ್ಲಂತೂ ನಾನಂತೂ ಇಷ್ಟನೇ ಪಡ್ತಿರಲಿಲ್ಲ. ಹಾಗೆ ಮಕ್ಕಳುಗಳು ಅದ್ರ ಸ್ಮೆಲ್ ನೋಡಿನೇ ಅಯ್ಯೋ ಬೇಡ ಬೇಡ ಅಂತಿರ್ತಾರೆ. ಅದರ ಹೆಲ್ತ್ ಬೆನಿಫಿಟ್ಸ್ನ, ಯೂಸಸ್ನ ಅವ್ರಿಗೆ ಹೇಳ್ತಾ ಅದನ್ನು ಇಷ್ಟಪಡೋ ಹಾಗೆ ಮಾಡಬೇಕು. ನನಗೆ ಇದ್ರ ಹೆಲ್ತ್ ಬೆನಿಫಿಟ್ಸ್ ಇವಾಗ ಎಲ್ಲ ಗೊತ್ತಾದ ನಂತರ ನಿಜಕ್ಕೂ ಎಲ್ಲ ಸೊಪ್ಪುಗಳು ಇದೊಂದೇ ಅಂತ ಅಲ್ಲ, ಎಲ್ಲದ್ರದ್ದು ಹೆಲ್ತ್ ಬೆನಿಫಿಟ್ಸ್ ತಿಳಿದ ನಂತರನೇ ನಮಗೆ ಅದ್ರ ಮೇಲೆ ಒಂದು ಒಳ್ಳೆ ಭಾವನೆ ಬರೋದು. ಇಷ್ಟಪಟ್ಟು ಖುಷಿಯಾಗಿ ತಿಂತೀವಿ. ಅದೇ ಥರ ಮಕ್ಕಳುಗಳಿಗೆ ಇದು ಎಷ್ಟು ಒಳ್ಳೆಯದು ದೇಹಕ್ಕೆ, ನಮಗೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದನ್ನ ತಿಳಿಸ್ತಾ ಇರಬೇಕು ನಾವು ಅವಾಗವಾಗ. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ಇವಾಗ ಅಕ್ಕಿ ಹಾಕ್ಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ. 1 ಕಪ್ಪು ಸೋನಾ ಮಸೂರಿ ರೈಸ್ನ ಚೆನ್ನಾಗಿ ವಾಶ್ ಮಾಡಿ ಒಂದು 20 ನಿಮಿಷ ನೆನೆಸಿಟ್ಟಿದ್ದೆ. ಯಾವುದೇ ಒಂದು ಅಕ್ಕಿ ಉಪಯೋಗಿಸ್ಬೇಕಾದ್ರೂ ಸ್ವಲ್ಪ ನೆನೆಸಿಟ್ಬಿಟ್ಟು ನಂತರ ಉಪಯೋಗಿಸಿ, ಆವಾಗ ಅದರಲ್ಲಿರೋವಂಥ ನ್ಯೂಟ್ರಿಷನ್ ನಮ್ಗೆ ಕಂಪ್ಲೀಟಾಗಿ ನಮಗೆ ಸೇರುತ್ತೆ. ಈ ಅಕ್ಕಿ ಹಾಕೊಂಡು ಈ ಥರ ಫ್ರೈ ಮಾಡೋದ್ರಿಂದ ಲೈಟಾಗಿ ಹುಡಿಯಾಗೂ ಇರುತ್ತೆ, ಜೊತೆಗೆ ಸಾಫ್ಟಾಗೂ ಇರುತ್ತೆ. ಈಗ ಮಕ್ಳಿಗೆ ಮಾಡಿಕೊಟ್ರೆ ಮುದ್ದೆ ಥರ ಇದ್ದರೆ ಅವರು ಅಯ್ಯೋ ಮುದ್ದೆ ಥರ ಇದೆ ತಿನ್ನಲ್ಲ ಅಂತ ಹಠ ಮಾಡ್ತಾರೆ. ಅಂಥ ಟೈಮಲ್ಲಿ ಈ ಥರ ಒಂಚೂರು ಯಾವುದೇ ಒಂದು ಪಲಾವ್ ಆಗಲಿ, ಏನೇ ಒಂದು ರೈಸ್ ಐಟಮ್ ಮಾಡಬೇಕಾದ್ರೆ ನೀವು ಈ ಥರ ಲೈಟಾಗಿ ಫ್ರೈ ಮಾಡಬೇಕು. ಜಸ್ಟ್ 1 ನಿಮಿಷ ಇದನ್ನು ನೀವು ಈ ಥರ ಮಿಕ್ಸ್ ಮಾಡಿ ಫ್ರೈ ಮಾಡಿದ್ರೂ ಸಾಕು. ಅಕ್ಕಿ ಒಂಚೂರು ಫ್ರೈ ಮಾಡ್ಕೊಳ್ತಿದ್ದ ಹಾಗೆ 2 ಕಪ್ಪಷ್ಟು ಬಿಸಿನೀರು ಹಾಕ್ತಾ ಇದ್ದೀನಿ. ಅಕ್ಕಿ ಈ ಥರ ಫ್ರೈ ಮಾಡಿದ ನಂತರ ಬಿಸಿನೀರೇ ಹಾಕೋಬೇಕು, ತಣ್ಣೀರು ಹಾಕಕ್ಕೆ ಹೋಗಬೇಡಿ. ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಂಡು ಇದು ಕುದಿ ಬರಲಿ. ಬಂದ ನಂತರನೇ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಕುದಿ ಬಂದಮೇಲೆ ಒಂದು 2 ನಿಮಿಷ ಹಾಗೆ ಮಿಕ್ಸ್ ಮಾಡಿಕೊಂಡೆ ಲೈಟಾಗಿ. ನೋಡಿ, ಅಕ್ಕಿ ಎಲ್ಲ ಲೈಟಾಗಿ ಅರಳಕ್ಕೆ ಶುರು ಮಾಡಿದೆ. ಈ ಟೈಮಲ್ಲಿ ಒಂದು ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ನಂತರ ಲಿಡ್ ಕ್ಲೋಸ್ ಮಾಡಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ, ಅಂದರೆ ಏನೋ ಒಂದು ಈರುಳ್ಳಿ ಇರ್ಬೋದು, ಸೊಪ್ಪು ಇರ್ಬೋದು, ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ 2 ವಿಷಲ್ ಕೂಗಿಸ್ಕೊಳ್ತೀನಿ. ಸಬ್ಸಿಗೆ ಸೊಪ್ಪಿನ ರೈಸ್ ಬಾತ್ ರೆಡಿ ಇದೆ ನೋಡಿ. ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಈ ಸಬ್ಸಿಗೆ ಸೊಪ್ಪಿನ ರೈಸ್ ಬಾತ್ ಮಾಡ್ಬೋದು ಅಂತ. ಈ ಸಬ್ಸಿಗೆ ಸೊಪ್ಪನ್ನ ನಾವು ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಅದರದ್ದು ಘಮ ಎಲ್ಲೋ ಲೈಟಾಗಿ ಫೀಲ್ ಆಗುತ್ತೆ. ಜೊತೆಗೆ ಚಕ್ಕೆ ಲವಂಗ ಹಾಕಿರೋದ್ರಿಂದ ಅದ್ರ ಸ್ಮೆಲ್ ಕೂಡ ಹೈಲೈಟ್ ಆಗಿದೆ. ತುಂಬಾ ರುಚಿಯಾಗಿದೆ. ತೆಂಗಿನ ತುರಿ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಇದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಬೋದು ನೀವು, ಅಥವಾ ಲಂಚ್ ಬಾಕ್ಸಿಗೆ ಕೂಡ ಪ್ಯಾಕ್ ಮಾಡ್ಬೋದು. ಹುಡಿಯಾಗೂ ಇದೆ, ಸಾಫ್ಟಾಗೂ ಇದೆ. ನೀವು ಕೂಡ ಈ ಸಿಂಪಲ್ ಆಗಿರೋ ಅಂಥ ಸಬ್ಸಿಗೆ ಸೊಪ್ಪಿನ ರೈಸ್ ಬಾತ್ನ ಮಾಡಿ ಮೊಸರು ಪಚಡಿ ಜೊತೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.